ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಅಮ್ಮನವ್ರಿಗೆ ನಮಸ್ಕಾರ ಮಾಡಬೇಕಾದ್ರೆ ಹೀಗೆ ಮಾಡ್ತೀವಿ. ಇದು ನಮ್ಮ ಆಚಾರ. ಇದ್ಯಾವ ಆಚಾರ ಬಾವ? ನಾನು ಎಲ್ಲೂ ಕೇಳಿಲ್ಲ. ಹೊಸ ಆಚರಣೆ ಲಕ್ಷ್ಮಿ, ನಿನ್ಗೆ ಅರ್ಥ ಆಗಲ್ಲ. ನನಗಂತೂ ಚೆನ್ನಾಗಿ ಅರ್ಥ ಆಯ್ತು. ನಿನ್ಗೆ ಬೇರೆಯವರಿಗೆ ಅರ್ಥ ಆಗೋವಾಗ ಹೇಳ್ತೀನಿ ಬಾ. ನಮಸ್ಕಾರ ಮಾಡಾಯ್ತಲ್ವಾ, ಇವಾಗ ಮುಖ ತೊಳ್ಕೊಳ್ಳಿ. ಅಕ್ಕ ನಿಮ್ನ ನೋಡ್ಬೇಕು ಅಂತಿದ್ದಾಳೆ. ಇಷ್ಟು ದೂರ ಬಂದು ಮುಖ ತೋರಿಸಿಲ್ಲ ಅಂದ್ರೆ ಹೇಗೆ? ಮುಖ ತೊಳ್ಕೊ ಬನ್ನಿ ಬಾವಾ. ತಪ್ಪು ಲಕ್ಷ್ಮಿ. ನರಕಾಸುರನ್ ಸುಡೋವರೆಗೂ ನಾವು ಹೀಗೆ ಇರಬೇಕು. ಹೇಳಿದ್ನಲ್ಲ, ಆಚಾರ. ತಪ್ಪಿಸ್ಕೊಳ್ಳಿ ಲಕ್ಷ್ಮಿ. ಎಲ್ಲಿವರೆಗೂ ಹೀಗೆ ತಪ್ಪಿಸ್ಕೊಳ್ತಾರೋ ನೋಡೋಣ. ತಪ್ಪಿಸ್ಕೊಳ್ಳೋದಂದ್ರೆ ಏನು ಅಕ್ಕ? ಅದೇ, ಈ ತರ ಎಷ್ಟೊತ್ತವರೆಗೂ ಇರೋಕ್ಕಾಗತ್ತೆ? ನರಕಾಸುರನ್ ವಧೆ ಮಾಡಿದ್ಮೇಲಾದ್ರೂ ಫೇಸ್ ವಾಶ್ ಮಾಡ್ಲೇಬೇಕಲ್ಲ. ಎಲ್ಲಾರನ್ನೂ ಮಾತಾಡಿಸ್ಬೇಕಲ್ಲ. ವೆಯ್ಟ್ ಮಾಡೋಣ. 10 ನಿಮಿಷ ಅಲ್ವಾ? ಇಲ್ಲಿ ಹೀಗೆ ತಪ್ಪಿಸ್ಕೊಂಡ್ರೆ ಇಲ್ಲಿಂದ ಹೀಗೆ ನಿಮ್ ಮನೆಗೆ ಬಂದು ನಿಮ್ ಮನೇಲಿ ನಿಮ್ ಭಾವನ್ ಮುಖ ನೋಡ್ತೀನಿ. ನೀನು ಅನಾವಶ್ಯಕವಾಗಿ ನನ್ನನ್ನು ಎದುರಾಕೊಂಡು ನಿನ್ನ ಸಾವನ್ನ ನಿನ್ನ ಹತ್ರಕ್ಕೆ ಕರ್ಕೋತಿದ್ಯಾ ಕಲ್ಯಾಣಿ. ಇವತ್ತೇ ಈ ಭೂಮಿ ಮೇಲೆ ನಿಂದು ಕೊನೇ ದಿನ. ಇವರೇನು ಒಂದ್ ಮಾತು ಕೂಡ ಹೇಳ್ದೇನೆ ನಿಜವಾಗ್ಲೂ ಬಂದ್ಬಿಟ್ಟಿದ್ದಾರೆ. ನಾನು ಹೋಗಿ ಎಲ್ಲಾರನ್ನೂ ಕರ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಅಮ್ಮ, ಸಿದ್ದು, ಇಲ್ಲಿ ಬನ್ನಿ ಬನ್ನಿ. ಅಮ್ಮ ಲಕ್ಷ್ಮಿ, ನಿನ್ ಕೈ ಮುಗಿತಾ ಇರೋ, ನಾವು ಬೊಂಬೆ ನೋಡ್ಕೊಂಡು ಬರ್ತೀವಿ. ಆಮೇಲೆ ನೋಡ್ಬೋದಲ್ಲ ಅತ್ತೆ. ನಾವು ಬೇಗ ಬಂದ್ಬಿಡ್ತೀವಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ಸರಿ ಅತ್ತೆ. ಹಾ. ಏನಮ್ಮ ಇಬ್ರು ಏನೋ ತವ್ರ ಮನೆಗೆ ಬಂದ ಕೂಲಾಗಿ ಬಂದಿದ್ದೀರಾ? ಶೌರ್ಯನ್ ಕೈಯಲ್ಲಿ ಸಿಗಾಕೊಂಡ್ರೆ ಏನ್ ಮಾಡ್ತಾನೆ ಅಂತ ಗೊತ್ತಾ ನಿಮ್ಗೆ? ನಿನ್ನ ತಮ್ಮನ್ನ ಅಷ್ಟು ಕೀಳಾಗಿ ನೋಡ್ಬೇಡ ಅಕ್ಕ. ನಾನು ಸಿಕ್ಕಾಕೊಂಡು ಶೌರ್ಯನ ಕೈಯಲ್ಲಿ ಸಾಯಕ್ಕೆ ಬಂದಿಲ್ಲ. ನನ್ನ ಲೈಫ್ ಈ ಥರ ಆಗೋದಕ್ಕೆ ಕಾರಣ ಆಗಿರೋ ಕಲ್ಯಾಣಿ ಅಂತ್ಯ ನೋಡೋದಕ್ಕೆ ಬಂದಿದ್ದೀನಿ. ಅವಳಿಗೆ ನನ್ನ ಮೇಲೆ ಫುಲ್ ಅನುಮಾನ ಬಂದಿದೆ. ಅವಳು ಖಂಡಿತ ನನ್ನ ಲಕ್ಷ್ಮಿ ಮದುವೆ ನಡೆಯಕ್ಕೆ ಬಿಡಲ್ಲ. ನಾನು ಪ್ರೀತಿಸಿದ ಹುಡುಗಿ ನನಗೆ ಸಿಗಲಿಲ್ಲ, ಇವಾಗ ಆಸ್ತಿನೂ ಸಿಗಕ್ಕೆ ಬಿಡ್ತಿಲ್ಲ. ಅದಕ್ಕೆ ಆ ಕಲ್ಯಾಣಿನ ಕಿಡ್ನಾಪ್ ಮಾಡಿಸ್ತಾ ಇದ್ದೀನಿ. ಅಕ್ಕ, ಕಲ್ಯಾಣಿನ ಕಿಡ್ನಾಪ್ ಮಾಡಬೇಕು ಅಂದರೆ ಕಲ್ಯಾಣಿ ನಮಗೊಬ್ಬಳೇ ಸಿಗಬೇಕು. ಹಾಗೆ ನೀನೇ ಮಾಡಬೇಕು. ಅಯ್ಯೋ, ನಾನಾ? ಪ್ಲೀಸ್ ಅಕ್ಕ, ನಿನ್ನ ತಮ್ಮನ ಜೀವನ ನಿನ್ನ ಕೈಲೇ ಇದೆ. ನಿನ್ನ ತಮ್ಮನ ಸಂತೋಷ ನಿಂಗೆ ಮುಖ್ಯ ಅಲ್ಲ ಅಂದರೆ ನೀನೇನು ಹೆಲ್ಪ್ ಮಾಡೋಕೆ ಹೋಗಬೇಡ. ಸತ್ರೆ ಸಾಯ್ತೀನಕ್ಕ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಹಾಗನ್ಬೇಡ್ವೋ ಸಿದ್ದು. ನನಗೆ ನಿನ್ ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ನಿನ್ಗೋಸ್ಕರ ಮಾಡ್ತೀನಿ ಬಿಡು. ಥ್ಯಾಂಕ್ಸ್ ಅಕ್ಕ. ಆದ್ರೆ ಹುಷಾರ್ ಕಣೋ ಸಿದ್ದು. ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಅನುಮಾನ ಬಂದ್ರು ನಮ್ಮ 3 ಜನರನ್ನು ಒಂದೇ ಚಿತೆಯಲ್ಲಿ ಸುಟ್ಟು ಬಿಡ್ತಾರೆ. ನನ್ನ ನಂಬಕ್ಕ, ನಾನು ನೋಡ್ಕೋತೀನಿ. ನೀನು ಮಾತ್ರ ಆ ಕಲ್ಯಾಣಿ ಒಬ್ಳೆ ಸಿಗೋ ಥರ ಹೆಲ್ಪ್ ಮಾಡು ಸಾಕು. ಸರಿ, ನಾನು ಹೋಗ್ತೀನಿ.
ಹೋಗ್ತೀನಿ. ಹುಷಾರ್ ಕಣೋ ಸಿದ್ದು. ನಮಸ್ಕಾರ ಅಜ್ಜಿ. ನಮಸ್ಕಾರ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈಗ ಮಹಾಲಕ್ಷ್ಮಿ ನನ್ನನ್ನು ನೋಡಿದ್ಲು ಅಂದ್ರೆ ನಾನು ಇಷ್ಟು ದಿನ ಅವ್ರ ಮನೇಲೆ ಇದ್ದಿದ್ದು ಅಂತ ಎಲ್ರಿಗೂ ಹೇಳ್ಬಿಡ್ತಾಳೆ. ನನ್ನ ಮೇಲೆ ಶೌರ್ಯಂಗಿರೋ ನಂಬಿಕೆ ಪೂರ್ತಿ ಹಾಳಾಗೋಗುತ್ತೆ. ನೀನೊಬ್ಳೆ ಬಂದಿದ್ಯಮ್ಮ? ಅಪ್ಪ ಅಮ್ಮ ಬರ್ಲಿಲ್ವಾ? ನಾನು ಬಾವ ಅತ್ತೆ ಬಂದಿದ್ದೀವಿ. ಮತ್ತೆ ಅವರೆಲ್ಲಿ? ನರಕಾಸುರನ ನೋಡ್ತೀನಿ ಅಂತ ಹೋಗಿದ್ದಾರೆ. ಹೌದಾ, ಸರಿ. ಹಾಗಾದ್ರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಜ್ಜಿ. ಆಗ್ಲಿ. ಅಮ್ಮ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಪೂಜೆ ಮಾಡ್ಬೇಕು. ಶೌರ್ಯ, ಪೂಜೆ ಕೂತ್ಕೊಳ್ಳಿ. ಬಾಮ್ಮ ಕಲ್ಯಾಣಿ. हरि ओम तच्छंयोरा प्रणीमहे गातुं यज्ञाय गातुं यज्ञपतये दैवी स्वस्तिरस्तुनः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शं चतुष्पदे ओम शान्ति शान्ति शान्तिः। सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अच्छदिष्टदशाङ्गुलं पुरुष एवेदकं सर्वं. ನಾಚಿಕೆಯಲ್ಲೇ ಸಂಪದ ಶೌರ್ಯ ಪಕ್ಕ ಹೇಗ್ ನಿಂತಿದ್ದಾಳೆ ನೋಡು. ಅವಳಿಗೆ ಒಬ್ರ ಮೇಲೆ ಯಾವಾಗ್ಲೂ ಮನ್ಸಿರೋದಿಲ್ಲ ಕಣೋ. ಅವಳನ್ನ ಕತ್ ಹಿಡಿದು ಆಚೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ಯಾ. त्रिपादस्यामृतं दिवि हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो ममावह. ಪೂಜೆ ಮಾಡ್ಬೇಕಾಗಿರೋದು ಗಂಡ ಹೆಂಡತಿ, ನೀನಲ್ಲ. ಮಧ್ಯದಲ್ಲಿ ನೀನ್ ಯಾಕೆ? ಅವರಿಂದ ನೀನು 3 ಅಡಿ ದೂರ ಇದ್ರೆ ಎಲ್ರಿಗೂ ಒಳ್ಳೇದು. स्यां हिरण्यं विन्देयं गामिष्यं पुरुषानहम् अश्वपूर्वां प्रथमद्यां हस्तिनादप्रबोधिनीं श्रीं देवीमुपह्वये श्रीर्मा देवी जुषतां कां सोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीं. हरिः ॐ ॐ अरुणां करुणातरङ्गिताक्षीं धृतपाशाङ्कुशपुष्पबाणचापाम् अनिमादिभिरावृतां मयूखैः अहमित्येव विभावये भवानीं. ध्यायेत् पद्मासनस्थां विकसवदनां पद्मपुत्रायताक्षीं हेमाभां पीतवस्त्रां करकलितलसिद्धेम पद्मां वराङ्गीं सर्वालङ्कारयुक्तां सततमभयदां भक्तनम्रां भवानीं श्रीविद्यां शान्तमूर्तिं सकलसृणुतां सर्वसम्पत्प्रदात्रीं. ಅಮ್ಮ, ನೀವಿಬ್ರು ಸೇರ್ಕೊಂಡು ಅಮ್ಮನವ್ರಿಗೆ ಆರತಿ ಮಾಡಿ. ಓಂ ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ಸಮರ್ಪಯಾಮಿ. ರಾಜಾಧಿರಾಜಾಯ ಪ್ರಸಜ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಪ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ದರ್ಶಯಾಮಿ ನಮಸ್ಕರೋಮಿ. ಅಮ್ಮ, ಪೂಜೆ ನಿರ್ವಿಘ್ನವಾಗಿ ಪೂರ್ತಿಯಾಗಿದೆ. ಇನ್ನು ಉಳಿದಿರೋದು ನರಕಾಸುರ ವಧೆ ಮಾತ್ರ. ಬೇಗ ಮುಂದುವರಿಸಿ ಪುರೋಹಿತ್ರೆ. ಅಮ್ಮ, ತಲೆಗೆ ಪೇಟ ಕಟ್ಕೊಂಡು ನರಕಾಸುರ ವಧೆನ ಪೂರ್ತಿ ಮಾಡಬೇಕು. ಪೇಟ ಎಲ್ಲಿದ್ಯಮ್ಮ? ತಗೊಳ್ಳಿ ಪುರೋಹಿತ್ರೆ, ಇಲ್ಲೇ ಇದೆ. ಕೊಡಿಮ್ಮ. ಅಯ್ಯೋ, ಪೇಟ ಮಣ್ಣಲ್ಲಿ ಬಿದ್ದು ಹಾಳಾಗೋಗಿದ್ಯಲ್ಲ. ಮನೆಯಿಂದ ತಗೊಂಡು ಬಂದಾಗ ಚೆನ್ನಾಗಿ ಇತ್ತಲ್ವಾ? ಅಷ್ಟರಲ್ಲಿ ಹೇಗೆ ಹಾಳಾಯ್ತು? ಅದೇ ನನಗೂ ಆಶ್ಚರ್ಯ ಆಗ್ತಿದ್ಯಮ್ಮ. ಸಿದ್ದು ಏನೋ ಸೆಂಟಿಮೆಂಟಲ್ ಮಾತಾಡ್ತಿದ್ದಾನೆ. ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನನ್ನ ಗಂಡ ನನಗೆ ಹೊಡೆದು ಸಾಯಿಸೇ ಬಿಡ್ತಾರೆ. ಇವಾಗ ಏನ್ ಮಾಡೋದು?
ಕಲ್ಯಾಣಿ ಒಂಟಿಯಾಗಿ ಸಿಗೋ ಹಾಗೆ ಹೇಗೆ ಮಾಡೋದು? ಇದೇ ತರ ಪೀಠ ಮನೇಲಿ ಇನ್ನೊಂದಿದೆ ಅಂತ ಹೇಳಿ ಕಲ್ಯಾಣಿನ ಕಳಿಸ್ಬೇಕು. ಆಗ್ಲೇನೆ ಕಲ್ಯಾಣಿ ಒಂಟಿಯಾಗಿ ಸಿಗ್ತಾಳೆ. ಇವಾಗ ಏನ್ ಮಾಡೋದು ಪುರೋಹಿತ್ರೆ? ಪರವಾಗಿಲ್ಲಮ್ಮ, ಅರಿಶಿಣದ ನೀರು ಹಾಕಿ ಅಮ್ನೋರ್ನ ಬೇಡ್ಕೊಂಡು ಕಾರ್ಯಕ್ರಮನ ಮುಂದುವರ್ಸಿದ್ರೆ ಸರಿ ಹೋಗುತ್ತಮ್ಮ. ಶುಭ ಅಂತ ಪೂಜೆ ಮಾಡ್ತಿರ್ಬೇಕಾದ್ರೆ ಹಾಗೆ ಹೇಗ್ ಮಾಡಕ್ಕಾಗತ್ತೆ ಪುರೋಹಿತ್ರೆ? ಇನ್ನೊಂದು ಮನೇಲಿ ಕಲ್ಯಾಣಿ ರೂಮಲ್ಲಿದೆ, ಅದನ್ ತಂದ್ರೆ ಆಯ್ತು. ಮತ್ತೆ ಯಾಕೆ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ, ಹೋಗು. ಅಯ್ಯೋ, ನಾನಷ್ಟು ದೂರ ಹೋಗೋದಿಲ್ಲಪ್ಪ, ಕತ್ಲಲ್ಲಿ ನನಗ್ ಭಯ ಆಗುತ್ತೆ. ಚಿಕ್ಕಪ್ಪ, ನಾನು ಹೋಗಿ ತಕ್ಷಣ ತಗೊಂಡ್ ಬರ್ತೀನಿ. ಕಲ್ಯಾಣಿ, ನೀನಾ? ತಕ್ಷಣ ಬಂದ್ಬಿಡ್ತೀನಿ ಅಜ್ಜಿ. ಅಡ್ಡದಾರಿಲಿ ಹೋದ್ರೆ ನಿಮಿಷ ಅಷ್ಟೇ. ಹುಷಾರು ಕಲ್ಯಾಣಿ. ಸರಿಮ್ಮ. ಹುಷಾರು ಕಲ್ಯಾಣಿ. ನಮ್ ಬಾವ ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ. ಬರ್ತಾರೆ ಮಹಾಲಕ್ಷ್ಮಿ, ಯಾಕೆ ಹೆದರ್ಕೊಳ್ತೀಯಾ? ಇಲ್ಲೇ ಎಲ್ಲೋ ಹೋಗಿರ್ಬಹುದು. ಹೌದು, ಅಕ್ಕ ಎಲ್ಲಿದ್ದಾಳೆ? ಇಲ್ಲಿದ್ದ ಪೇಟ ಕಿತ್ತೋಯ್ತಲ್ಲ, ಇನ್ನೊಂದ್ ತರದಕ್ಕೆ ಹೋದ್ರು. ಹೌದಾ, ಸರಿ. ಹಾಗಿದ್ರೆ ಏನ್ ಚಿಕ್ಕಮ್ಮ, ನೀವು ಹೋಗಿ ಅಂದ್ರೆ ಅಷ್ಟು ಶಾಕ್ ಅಲ್ಲಿದ್ದೀರಾ? ಅಥವಾ ಮನೆ ಹತ್ರ ಕಲ್ಯಾಣಿಗೆ ಏನಾದ್ರೂ ಸ್ಪಾಟ್ ಇಟ್ಟಿದ್ದೀರಾ? ಹಾ, ನಾನು ಯಾಕೆ ಹಾಗೆ ಮಾಡ್ತೀನಿ? ನನಗೆ ಯಾಕೋ ಡೌಟ್ ಹೊಡಿತದೆ ಚಿಕ್ಕಮ್ಮ ನಿಮ್ಮನ್ನ ನೋಡ್ತಾ ಇದ್ರೆ. ನಿನಗೆ ಯಾವಾಗ್ಲೂ ನನ್ನ ಮೇಲೆ ಅನುಮಾನನೇ. ಚಿನ್ನಿ, ಕಲ್ಯಾಣಿ ಬದಲು ನೀವೇ ಯಾರಾದ್ರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಬಂದ್ಬಿಡ್ತಾಳೆ ಬಿಡಿ ಮಾವ, ಪಕ್ಕದಲ್ಲೇ ಅಲ್ವಾ. ಅಮ್ಮ ಲಕ್ಷ್ಮಿ, ನಾಡಿದ್ದೆ ಅಲ್ವಾ ಮದ್ವೆ? ನಾಳಿದ್ದೆ ಅಜ್ಜಿ, ನಮ್ಮೂರ್ ಕಲ್ಯಾಣ ಮಂಟಪದಲ್ಲೇ. ಒಳ್ಳೇದು. ತುಂಬಾನೇ ಬೇಗ ಆಗ್ತಿದೆ ಅನ್ಸುತ್ತಲ್ವಾ? ಮದ್ವೆ ಏರ್ಪಾಡೆಲ್ಲ ಆಯ್ತಾ? ಆಗ್ತಾ ಇದೆ ಅಮ್ಮ. ರೇ, ಎಲ್ಲಿದ್ದೀರೋ? ಬೇಟೆ ಆಡೋದಿಕ್ಕೆ ಹುಲಿ ತರ ಕಾಯ್ತಾ ನಿಂತಿದೀವಿ ಸರ್. ಆ ಕಲ್ಯಾಣಿ ಇಲ್ಲಿಂದ ಹೊರಟಿದ್ದಾಳೆ, ಅವಳು ಮಾತ್ರ ಮಿಸ್ಸೇ ಆಗಬಾರ್ದು. ನಮ್ಮನ್ನು ನಂಬಿ ಸರ್, ಎಷ್ಟು ಕಿಡ್ನಾಪ್ ಮರ್ಡರು ಮಾಡಿಲ್ಲ ನಾವು. ಏನೋ ಹೊಸ ವಿಷಯ ಅನ್ನೋ ಹಾಗೆ ಇಷ್ಟೊಂದ್ಸಲ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಇವಾಗ ನೀವು ಮಾಡೋ ಕೆಲಸದಿಂದ ನನ್ನ ಲೈಫ್ ಡಿಪೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ಎಲ್ಲಿದ್ದೀರಾ? ಮನೆ ಹತ್ರನೇ ಇದೀವಿ ಸರ್, ಬಾಗ್ಲು ಮುಂದೆನೇ ಇದೀವಿ ಸರ್. ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಸೆಲ್ಫಿ ತೆಗೆದು ಕಳಿಸ್ಲಾ ಸರ್? ಜೋಕಾ? ನಂಬಿ ಸರ್, ನಮ್ಮ ಮೇಲೆ ನಂಬಿಕೆ ಇಟ್ಟು ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಿಮಗೆ ಮಾತು ಕೊಟ್ಟ ಹಾಗೆ ಇವತ್ತು ಕಲ್ಯಾಣಿಗೆ ಅಂತ್ಯ ಕಾಣಿಸ್ತೀವಿ. ಮಿಸ್ ಆದ್ರೆ ನಿಮ್ಮ ಅಂತ್ಯ ನಾನು ನೋಡ್ಬೇಕಾಗುತ್ತೆ. ಏಯ್, ಕೆಲ್ಸ ಆಗುತ್ತಲ್ವಾ? ಕನ್ಫರ್ಮ್ ಆಗಿ ಹಾಗೆ ಆಗುತ್ತಮ್ಮ. ಏಯ್, ಆ ಹುಡುಗಿ ಬರ್ತಿದ್ದಾಳೆ, ಬಚ್ಚಿಟ್ಕೊಳ್ರೋ.
ಪೇಟಾನ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಸುಮ್ನಿರೋ. ನೀವೆಲ್ಲ ಹಾಕೋ ಬೇಗ. ಅನುಪಮ, ಕಲ್ಯಾಣಿಗೆ ಫೋನ್ ಮಾಡು. ಸರಿಮಾ. ಫೋನ್ ಪಿಕ್ ಮಾಡ್ತಿಲ್ಲಮ್ಮ. ಹೇಳೋ. ಸರ್, ಕಲ್ಯಾಣಿ ಸಿಕ್ಕದ್ಲು. ಸೂಪರ್ ಕಣೋ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅವಳು ಮಾಯಾವಿ. ಅಲರ್ಟ್ ಆಗಿರಿ. ಅವಳನ್ನ ಇಲ್ಲಿ ಕರ್ಕೊಂಬನ್ನಿ. ಸರಿ ಸರ್, ಕರ್ಕೊಂಡು ಬರ್ತಿದ್ದೀವಿ. ನರಕಾಸುರನ್ನ ಸುಡೋ ಸಮಯ ಆಗ್ತಿದೆ. ಕಲ್ಯಾಣಿ ಇನ್ನೂ ಬಂದಿಲ್ವಲ್ಲ ಅನುಪಮ? ಇನ್ನೊಂದು 10 ನಿಮಿಷ ಅಮ್ಮ, ಬಂದ್ಬಿಡ್ತಾಳೆ. ಭಾವ ಮತ್ತೆ ಕೈ ಕೊಟ್ಟ. ಅಷ್ಟಕ್ಕೂ ಎಲ್ಲಿದ್ದಾರೆ ಇವರಿಬ್ರು? ಏನ ಕಲ್ಯಾಣಿ ಅಕ್ಕನ ನೋಡಕ್ಕೆ ಇವರಿಬ್ರಿಗೂ ಇಷ್ಟ ಇಲ್ಲ. ಅಮ್ಮ, ಸಮಯ ಕೂಡ ಆಗ್ತಾ ಇದೆ. ಪೂಜೆ ಪೂರ್ತಿ ಆಗೋದ್ರೊಳಗೆ ಪೇಟನ ತಂದ್ರೆ ಸರಿ. ಇಲ್ಲ ಅಂದ್ರೆ ಅರಿಶಿಣದ ನೀರು ಹಾಕಿ ಇದೇ ಪೇಟನ ಹಾಕೊಂಡು ಶೌರ್ಯ ಅವರು ನರಕಾಸುರ ವಧೆ ಮಾಡಬೇಕು. ಅಮ್ನೋರು ನರಕಾಸುರನ ವಧೆ ಮಾಡೋ ಸಮಯಕ್ಕೆ ನಾವು ಕಾರ್ಯಕ್ರಮನ ಶುರು ಮಾಡಬೇಕು. ಇಲ್ಲ ಇಲ್ಲ, ಬಂದ್ಬಿಡ್ತಾಳೆ ಪುರೋಹಿತ್ರೆ. ಅಮ್ಮ, ಇನ್ನು 10 ನಿಮಿಷ ಮಾತ್ರ ಉಳಿದಿರೋದಮ್ಮ. ಕೇಳಿಸ್ಕೊಂಡ್ಯೇನಮ್ಮ? ಅಮ್ಮ, ಕಲ್ಯಾಣಿಗೆ ಪೇಟ ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ. ನಾನು ಹೋಗಿ ತಗೊಂಡ್ ಬರ್ತೀನಿ. ಬೇಗ ಹೋಗು ಅನುಪಮ. ಸರಿಮಾ.
ಕಲ್ಯಾಣಿ ಯಾಕೇನು ಮಾತಾಡ್ತಾನೆ ಇಲ್ವಲ್ಲ ಇವಳು ಮನೇಲಿ ಇದ್ದಾಳ ಇಲ್ವಾ? ಕಲ್ಯಾಣಿ ಕಲ್ಯಾಣಿ